ಗುಡಿಬಂಡೆ ಉಪವಿಭಾಗದ ಡಿಪಾಳೆ ಶಾಖೆಯಲ್ಲಿ ಇದ್ದೀವಿ ಇವತ್ತು ನಾವು. ಈ ಡಿಪಾಳೆ ಶಾಖೆ ಇವತ್ತು ಆ್ಯಕ್ಚುಲಿ ಫೋರ್ತ್ ಸಾಟರ್ಡೆ, ಕೊನೆಯ ಶನಿವಾರ. ಜಸ್ಟ್ ನೋಡೋಣ ಅಂತ ಬಂದ್ವಿ. ಸಬ್ ಡಿವಿಷನ್ ಓಣಮಲ್ಲಿ ಏನಿದೆ ಏನಿಲ್ಲ ಅಂತ. ಒಳಗಡೆ ಬನ್ನಿ ನೋಡಿ. ನಾನು ಪ್ರತಿ ಬಾರಿ ಹೇಳ್ತೀನಿ, ಅನವಶ್ಯಕವಾಗಿ ವಿದ್ಯುತ್ತನ್ನ ಹಾಳು ಮಾಡಬೇಡಿ ಅಂತ. ಈ ಕಚೇರಿಯಲ್ಲಿ ಯಾರೂ ಇಲ್ಲ, ಯಾರಪ್ಪ ಯಾರು ಅನ್ನೋರು ಇಲ್ಲ. ಇಲ್ಲೊಂದು ವಿದ್ಯುತ್ನ ಅನವಶ್ಯಕವಾಗಿ 20 ವ್ಯಾಟ್ಸ್ನ ಒಂದು LED ಬಲ್ಬ್ ಟ್ಯೂಬ್ ಲೈಟ್ನ ಉರಿಸ್ತಾ ಇದ್ದಾರೆ. ಓಕೆನಾ? ಇದನ್ನ ಅತಿಶೋಕ್ತಿ ಅನಿಸ್ಬೋದು. ಏನಪ್ಪ ಹೋಗಿದ ಕಡೆ ಎಲ್ಲ ಲೈಟ್ ರೇ ತೆರಿಗೆ ಹಣ ನಮ್ದು. ಇದಕ್ಕೆ ಇನ್ನೊಂದು ತೋರಿಸ್ತೀನಿ ನಿಮ್ಗೆ. ಇವರು ಊರೆಲ್ಲ ಬುದ್ಧಿ ಹೇಳ್ತಾರೆ, 5 ಅಡಿಲಿ ಇರಬೇಕು, 4 ಅಡಿಲಿ ಇರಬೇಕು, ಮೀಟ್ರ್ 3 ಅಡಿಲಿ ಇರಬೇಕು ಅಂತ. ಎಷ್ಟು ಅಡಿಲಿ ಇದ್ದಾರೆ ನಿಮ್ಮ ಮೀಟ್ರು? ಎಷ್ಟಡಿ ಮೇಲೆ ಇದ್ದಾರೆ? ಅದಕ್ಕೆ ಆರ್ ನಂಬರ್ ಇದೆಯಾ? ಇವತ್ತು ಮಾನ್ಯ ಇಂಧನ ಸಚಿವರು ಇದಕ್ಕೆ ಉತ್ತರ ಕೊಡಬೇಕು. ಸ್ವಾಮಿ, ಇವತ್ತು ನೀವು ಎಲ್ಲ ಹೊಸ ಗ್ರಾಹಕರಿಗೆ ಸ್ಮಾರ್ಟ್ ಮೀಟರ್ ತಗೋಬೇಕು ಅಂತ ನೀವು ಹಾಕ್ಸಿದಿರೇನ್ರಿ ಸ್ಮಾರ್ಟ್ ಮೀಟರ್ ನಿಮ್ಮ ಕಚೇರಿಗಳು? ಫಸ್ಟ್ ಯಾವ ಆಧಾರದ ಮೇಲೆ ನೀವು ಒಂದು ಆರ್ಡರ್ಸ್ನ ಪಾಸ್ ಮಾಡ್ತೀರಾ? ನೀವು ಹಾಕ್ಸಿದ್ದೀರಾ? ನಿಮ್ಮ ಕಚೇರಿಗಳಿಗೆ ಹಾಕ್ಸಿದ್ರೇನ್ರಿ ಫಸ್ಟ್? ಇದೆಯಾ ಅಲ್ಲಿ ಸ್ಮಾರ್ಟ್ ಮೀಟ್ರು? ಯಾವ ಕಾಲದ್ರಿ ಅದು? ಅಜ್ಜಿ ಕಾಲದ BHL ಮೀಟರ್ ಹಾಕ್ಬಿಟ್ಟು ಇವತ್ತು ಸಾರ್ವಜನಿಕರಿಗೆ ಮಾತ್ರ ನೀವು ಸ್ಮಾರ್ಟ್ ಮೀಟರ್ ಹಾಕಿ ಅಂತೀರಿ. ನೀವು ಮಾಡ್ರಿ ಫಸ್ಟ್ ಪೈಲಟ್ ಪ್ರಾಜೆಕ್ಟ್ನ. ಒಂದು ಆರ್ ನಂಬರ್ ಇಲ್ಲ, ಏನಿಲ್ಲ, ಅದಕ್ಕೊಂದು ನೆಟ್ ಅರ್ಥಿಂಗ್ ಇಲ್ಲ. ಇದೆಲ್ಲ ನೀವು ಮಾದರಿನ? ಇದು ಮಾದರಿ ಆಗುತ್ತಾ? ಇದು ಸಾರ್ವಜನಿಕರಿಗೆ ಮಾದರಿನ? ಇದು ಯಾವ ತರ ಒಂದು ಕರೆಂಟ್ ಕೆಲಸ ಮಾಡಿಸ್ಬೇಕು ಅನ್ನೋದು ಒಂದು ಸಿಲ್ಲಿ ಕಾಮನ್ ಸೆನ್ಸ್ ಇಲ್ಲ ನಿಮ್ಗಳಿಗೆ. ನೀವೆಲ್ಲ ಮಾದರಿ ಆಗ್ತೀರಾ. ಇವತ್ತು ಇಲ್ಲಿ JE ಫೋನ್ ಮಾಡಿದ್ರೆ ಅವ್ರು ಫೋನ್ ಕನೆಕ್ಟ್ ಆಗ್ತಿಲ್ಲ. ಆಮೇಲೆ ಇನ್ನೊಂದು ತೋರಿಸ್ತಾ ಬರ್ತೀನಿ ನಿಮ್ಗೆ. ನೋಡಿ, ಇಲ್ಲಿ ಇಷ್ಟು ಕಬ್ಬಿಣದ ವಸ್ತುಗಳನ್ನ ಹಾಕಿದ್ದೀರಾ. ಏನೇನೋ ಇದೆ, ಕಬ್ಬಿಣ ವಸ್ತುಗಳಿದೆ. ಇದು ಯಾರಾದ್ರೂ ಎತ್ಕೊಂಡು ಹೋದ್ರೆ ಯಾರು ಜವಾಬ್ದಾರರು? ಒಂದು. ಆಮೇಲೆ ಇಲ್ಲಿ ನೋಡಿ, ಬ್ಯಾಗ್ ತುಂಬಾ ಮೀಟರ್ಗಳಿದೆ. ಇವು ಯಾವ ಮೀಟ್ರು, ಏನಕ್ಕೆ ಬಿಚ್ಚಿರೋದು, ಏನ್ ಕತೆ ಇದು? ಹಿಂಗ್ ತಾಂಬಂದು ಇಟ್ಟಿದ್ದೀರಲ್ಲ, ಯಾವನಾದ್ರು ಹೊತ್ಕೊಂಡು ಹೋದ. ಇಲ್ಲೊಂದು ಮೀಟರ್ ಇದೆ, ಇದು ವರ್ಕಿಂಗ್ ಇಲ್ಲ ಅಂತ ನೋಡೋಣ. ವರ್ಕ್ ಆಗ್ತಾ ಇಲ್ಲ, ಆಯ್ತಾ? ಇವಾಗ ಅಕಸ್ಮಾತ್ ಆಗಿ ಯಾರು ತಗೊಂಡು ಆಲ್ಟರ್ನೇಟ್ಗೆ ಮೀಟರ್ನ ಫಿಟ್ ಮಾಡ್ಕೊಂಡ್ರೆ ಏನ್ ಮಾಡ್ತೀರಿ ನೀವು? ನಾಲೆಜ್ ಇರೋಂಥವನು. ಇದು ಒಂದು ಮ್ಯಾಟ್ರು. ಈ ಕಚೇರಿಯಲ್ಲಿ ಯಾರೂ ಇಲ್ಲ. ಅದಾದ ಮೇಲೆ ಲಕ್ಷಾಂತರ ರೂಪಾಯಿಗಳ ದುಡ್ಡು ಖರ್ಚು ಮಾಡಿ ನೀವು ಒಂದು ಬಯೋಮೆಟ್ರಿಕ್ ಇದನ್ನ ಹಾಕಿಸ್ತೀರಾ. ಯಾವ ಪರಮ ಸುಖಕ್ಕೆ ಬಯೋಮೆಟ್ರಿಕ್ ಹಾಕ್ಸಿದಿರ ಸ್ವಾಮಿ? ಇದು ಯಾರಪ್ಪನ್ ದುಡ್ಡು ಅಂತ ಹಾಕ್ಸಿದ್ರಿ ಸ್ವಾಮಿ? ಇದು ಏನ್ ಬಳಕೆ ಆಗ್ತಾ ಇದೆ? ಇದು ಆನ್ ಆಗಿದೆಯಾ? ಇದು ಕನೆಕ್ಷನ್ ಇದೆಯಾ? ಅಟ್ಲೀಸ್ಟ್ ಏನೂ ಇಲ್ಲ. ತಾಮಂದ್ರೆ ಹಾಗಾದ್ರೆ ಯಾವನೋ ತಲೆಕೆಟ್ಟವನಿಗೆ ದುಡ್ಡು ಮಾಡ್ಕೊಡೋದಕ್ಕೆ ಕಂಪ್ನಿ ದುಡ್ಡುಗಳನ್ನ ಹಾಳು ಮಾಡ್ತಾ ಇದ್ದೀರಾ. ಈ ಒಂದು ಸಿಸ್ಟಮ್ಗೆ, ಬಯೋಮೆಟ್ರಿಕ್ ಸಿಸ್ಟಮ್ಗೆ ಯಾರು ಅಪ್ರೂವಲ್ ಕೊಟ್ರಲ್ಲ ಅಂತ ಮಹಾಶಯ ಇದನ್ನ ಬಳಕೆ ಮಾಡ್ತಾ ಇದಾರ ಮಾಡಲ್ವಾ ಅನ್ನೋದನ್ನು ಸಹ ನೋಡ್ಬೇಕು. ಅದು ಬಿಟ್ಟು ಈ ರೀತಿಯಾಗಿ ತಾಮೊಂದು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಪ್ರಾಜೆಕ್ಟ್ ಇದು. ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಳು ಮಾಡಿದ್ದೀರಾ ಇವತ್ತು. ಇದಕ್ಕೇನು ಕಮ್ಮಿ ದುಡ್ಡು ಏನ್ ತಗೊಂಡಿರಲ್ಲ. ಕನಿಷ್ಠ ಅಂದ್ರೆ ಒಂದೊಂದಕ್ಕೆ 50,000 ರೂಪಾಯಿವರೆಗೂ ಬಯೋಮೆಟ್ರಿಕ್ಗೆ ಚಾರ್ಜ್ ಮಾಡಿರ್ತೀರ, ಹೇಳಕ್ಕಾಗಲ್ಲ. ಇದೊಂದು ಕರ್ಮ. ಒಂದೇ ಒಂದು ONMಗಳಲ್ಲಿ, ಒಂದೇ ಒಂದು ಸಬ್ ಡಿವಿಷನ್ಗಳಲ್ಲಿ ಈ ಬಯೋಮೆಟ್ರಿಕ್ ಕೆಲಸ ಮಾಡ್ತಾ ಇಲ್ಲ. ಕೇವಲ ನೋಡೋದಕ್ಕೆ ಮಾತ್ರ ಬಯೋಮೆಟ್ರಿಕ್ ಇದೆ. ಇವತ್ತು ನೋಡಿ, ಅರ್ತ್ ಮೆಟೀರಿಯಲ್ಸ್ನ, ಈ ಅರ್ಥ್ರಾಡ್ಸ್ನ ಇಡೀ ಎಲ್ಲ ONMಗಳಿಗೂ ಕೊಟ್ಟಿದ್ದೀವಿ ಅಂತ ಇವ್ರು ಹೇಳ್ತಾರೆ, ಸರ್ಕಲ್ ಆಫೀಸರು. ಆದ್ರೆ ಇವನ್ನ ಮೂಲೆ ತಗೊಂಡು ಇಟ್ಟಿದ್ದಾರೆ. ನೀವು ನೋಡ್ಬೋದು, ಇದನ್ನ ಒಂದೇ ಒಂದು ಸರಿ ಬಳಕೆ ಮಾಡುವ ಯಾವುದೇ ಉದಾಹರಣೆ ಇಲ್ಲ. ಹೆಂಗಿದೆಯೋ ಹಂಗೆ ಇದೆ ನೋಡಿ. ಒಂದೇ ಒಂದ್ಸರಿ ವೈರ್ ಬಿಚ್ಚಿಲ್ಲ ಅದನ್ನ ನೋಡಿ. ಕಲರ್ಗಳು ಕಳ್ಕೊಂಡಿದೆ, ಆಯ್ತಾ? ಈ ಕ್ಲಿಪ್ನು ಮುಟ್ಟಿಲ್ಲ ನೋಡ್ರಿ. ಹೆಂಗಿದೆಯೋ ಹಂಗೆ ಇದೆ ಕ್ಲಿಪ್ಪು. ಜೀಡ್ ಹಿಡಿದೋಗ್ಬಿಟ್ಟಿದೆ. ಇದು ಜೀಡ್ ಹಿಡಿದೋಗಿ ಧೂಳು ಹಿಡಿದೋಗಿದೆ. ಅಂದ್ರೆ ಅಲ್ಲಿಗೆ ಇವು ಮಾತ್ರ ಸುಮ್ಮನೆ ನಾಮಕ ವಾಸ್ತೆ ಇರೋದಷ್ಟೇ. ಇವೇನು ಬಳಕೆ ಮಾಡೋದಕ್ಕಲ್ಲ. ಅಲ್ಲೊಂದೆರಡು ಮೀಟರ್ ಇಟ್ಟಿದ್ದಾರೆ, ಅವೇನ್ ಮೀಟ್ರು ಗೊತ್ತಿಲ್ಲ. JE ಹತ್ರ ಮಾತಾಡುವಂತ ಪ್ರಯತ್ನ ಮಾಡ್ತೀನಿ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.